ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನ್ಗೌಡ. ದರ್ಶನ್ ರಿಲೀಸ್ ಆಗೋದು ಫೇಕ್ಸ್, ಡಿಕೆ ಹಸ್ತಕ್ಷೇಪ. ಜೈಲಿಂದ ದರ್ಶನ್ ರಿಲೀಸ್ ಮಾಡಿಸಿ ಡಿಕೆಶಿ ಎದುರು ಫ್ಯಾನ್ಸ್ ಕೂಗು. ಹೌದು, ದರ್ಶನ್ 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 ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಸೆರೆವಾಸದಲ್ಲಿ ಇದ್ರೂ ಕೂಡ ಅವರ ಸ್ಟಾರ್ಡಮ್ ಮಾತ್ರ ಎಂದಿಗೂ ಕಡಿಮೆ ಆಗಿಲ್ಲ. ಈಗಾಗಲೇ ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿ ಒಂದು ಕಡೆ ದರ್ಶನ್ ಅವರು ಸೆರೆವಾಸವನ್ನ ಅನುಭವಿಸ್ತಾ ಇದ್ರು. ಕನ್ನಡ ಚಿತ್ರರಂಗದಲ್ಲಿ ಅವರದ್ದೇ ಆದಂತಹ ಛಾಪು ಇಂದಿಗೂ ಕೂಡ ಮಾಸ್ತಾ ಇಲ್ಲ. ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ದೇವರಾಗಿ ಈಗಲೂ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ ಬನ್ನಿ ಅಥವಾ ಅವರನ್ನ ರಿಲೀಸ್ ಮಾಡಿಸಿ ಅಂತ ಪರಿಪರಿಯಾಗಿ ಅವರ ಅಭಿಮಾನಿಗಳು ಈಗಲೂ ಕೇಳ್ತಿದ್ದಾರೆ. ಈ ಹಿಂದೆನೂ ಕೂಡ ಕೇಳ್ತಿದ್ದಾರೆ. ಈ ಹಿಂದೆ ನಾವು ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡುವುದಾದ್ರೆ, ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಅವರ ಸ್ವಕ್ಷೇತ್ರ ಕನಕಪುರದ ಪ್ರವಾಸವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಹಳ್ಳಿಗೆ ಭೇಟಿಯನ್ನ ಕೊಟ್ಟು ರೋಡ್ ಶೋ ಮೂಲಕ ಜನರಿಗೆ ಧನ್ಯವಾದವನ್ನ ಸಲ್ಲಿಸಿದ್ರು. ಹಾಗೆ ಅಬ್ಬರದ ಭಾಷಣ ಮಾಡಿ ತಮ್ಮ ಸ್ವಕ್ಷೇತ್ರ ಜನರಿಗೆ ಹಲವು ಭರವಸೆಗಳನ್ನು ಕೂಡ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಭಾಷಣದ ನಡುವೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ದು ಗೊತ್ತಿದೆ. ದರ್ಶನ್ ಅವರನ್ನ ಜೈಲಿನಿಂದ ಬಿಡಿಸಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮನವಿ ಕೂಡ ಮಾಡಿದ್ರು. ಅದಾದ ನಂತರ ದರ್ಶನ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಅಂತ ಎಲ್ಲಾ ಕಡೆ ಕೂಡ ಜಾಹೀರಾತಾಯ್ತು. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರದ ಸುಮಾರು 20 ಗ್ರಾಮಗಳಲ್ಲಿ ಅದ್ಧೂರಿಯಾದಂತಹ ರೋಡ್ ಶೋ ಅನ್ನು ನಡೆಸಿದ್ರು. ಹೀಗೆ ಎಲ್ಲಾ ಹಳ್ಳಿಗಳಿಗೂ ಭೇಟಿಯನ್ನ ನೀಡಿದ್ರು. ಅವರು ರಾತ್ರಿ ಕುರುಬಹಳ್ಳಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅಭಿಮಾನಿಗಳು ಸಿಎಂ ಬಳಿ ವಿಶೇಷ ಮನವಿಯನ್ನು ಕೂಡ ಮಾಡಿದ್ರು. ಜೈ ಡಿ ಬಾಸ್ ಅಂತ ಜೈಕಾರವನ್ನ ಕೂಗಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರನ್ನ ಬಿಡುಗಡೆ ಮಾಡಿ ಅಂತ ಎಲ್ಲರೂ ಕೂಡ ಕೂಗ್ಕೊಂಡ್ರು. ಇದಕ್ಕೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಯಾವ ಡಿ ಬಾಸು ಇಲ್ಲ, ಏನು ಇಲ್ಲ, ಸುಮ್ಮನೆ ಇರಯ್ಯ ಅಂತ ಗದರಿದ್ರು. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯ್ತು. ಈಗ ಡಿಕೆ ಶಿವಕುಮಾರ್ ಅವರು ದಾಸನನ್ನ ಜೈಲಿನಿಂದ ರಿಲೀಸ್ ಮಾಡಿಸೋ ಯೋಚನೆಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ನೋಡಿ, ಯಾರು ಮಾಡದ ತಪ್ಪೇನು ಮಾಡಿಲ್ಲ. ಎಷ್ಟೋ ಆರೋಪಿಗಳು ಈಗಲೂ ಕೂಡ ಕೊಲೆ, ಸುಲಿಗೆ, ದರೋಡೆ, ರೇಪ್ ಮಾಡಿ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ದಾಸನಿಗೆ ಒಂದೇ ಒಂದು ಅವಕಾಶವನ್ನ ಕೊಟ್ಟು ನೋಡಿ, ಅವರಿಗೆ ತಪ್ಪಿನ ಅರಿವಾಗಿದೆ, ಹೇಗಾದ್ರೂ ಮಾಡಿ ಅವರನ್ನ ರಿಲೀಸ್ ಮಾಡಿಸಿ ಅಂತ ಅವರ ಅಭಿಮಾನಿಗಳು ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವಾರು ಗಣ್ಯರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿ ಅವರ ಒಂದು ಬೇಡಿಕೆಯ ಮೇರೆಗೆ ನಟ ದರ್ಶನ್ ಅವರನ್ನ ಜೈಲಿನಿಂದ ರಿಲೀಸ್ ಮಾಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಹಿಂದೆ ಭೇಟಿಯಾಗಿದ್ರು. ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ರಿಲೀಸ್ ಮಾಡಿಸಿ, ಏಟು ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವ್ರು ಮಾಡಿರುವಂತಹ ತಪ್ಪು ಅರಿವಾಗಿದೆ. ಈಗ ಒಂದು ಕಡೆ ನಾವು ಗಮನಿಸಬಹುದಾಗುತ್ತೆ, ಮೇ 15, 2027 ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ರಿಲೀಸ್ ಅಥವಾ ಜಾಮೀನು ಸಿಗೋದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಬಟ್ ಡಿಕೆ ಶಿವಕುಮಾರ್ ಅವರು ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸೊ ಅದು ಯಾವುದು ಕೂಡ ಆಗದೆ, ಸೊ 2027 ಜೂನ್ 15 ಒಳಗಡೆ ಅಥವಾ ಜೂನ್ 15 ನಂತರ ದರ್ಶನ್ ಅವರನ್ನ ರಿಲೀಸ್ ಮಾಡಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಸನ್ನದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಈ ನ್ಯೂಸ್ ಕೇಳ್ತಾ ಇದ್ದಂತೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಸಂತಸ ಹೆಚ್ಚಾಗಿದೆ. ಈ ಸುದ್ದಿ ನಿಜ ಆಗಲಿ ಅಂತನೂ ಕೂಡ ಅವರ ಅಭಿಮಾನಿಗಳು ಸೇರಿದಂತೆ ಕುಟುಂಬಸ್ಥರು ಕೂಡ ಒಂದು ಕಡೆ ತಮ್ಮಲ್ಲಿ ತಾವು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನೋಡಬೇಕಾಗುತ್ತೆ, ಡಿಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಸೊ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಡೆತಡೆಗಳನ್ನ ಮಾಡ್ಕೊಳ್ಳದೆ ಕಾನೂನಿನ ಪ್ರಕಾರವೇ ಹೋಗಿ ದರ್ಶನ್ ಅವರನ್ನ ರಿಲೀಸ್ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರಾ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.